ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಇವತ್ತು ನಾವು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲಿ ರಿಲೀಸ್ ಆದಂತಹ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸ್ಟೇಟ್ಮೆಂಟ್ಸಿನ ಆಪರೇಷನ್ ಸಿಂಧೂರ್ ಬಗ್ಗೆ ಡಿಪ್ಲೊಮ್ಯಾಟಿಕ್ ಟರ್ಮ್ಸ್ ಏನೆಲ್ಲ ಯೂಸ್ ಮಾಡಿದ್ದಾರೆ, ಉದಾಹರಣೆಗೆ ನಾನ್ ಎಸ್ಕಲೇಟರಿ ಅಂದ್ರೆ ಏನು, ಮೆಜರ್ಡ್ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ್, ಈ ಥರದ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಈ ಥರದ ಟರ್ಮ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆದಂಥದ್ದು, ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅದರ ರಿಲೇಟೆಡ್ ಆದಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯದಾಗಿ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇನ್ನ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಆಗಿರುತ್ತೆ. ಆಪರೇಷನ್ ಸಿಂಧೂರ್, ಇಂಡಿಯನ್ ಆರ್ಮ್ ಫೋರ್ಸಸ್ ಕ್ಯಾರಿಡ್ ಔಟ್ ಪ್ರಿಸಿಷನ್ ಸ್ಟ್ರೈಕ್ಸ್ ಅಟ್ ದ ಟೆರರಿಸ್ಟ್ ಕ್ಯಾಂಪ್ಸ್ ಅಂತ ಮೇ 7 ಫಸ್ಟ್ ಬಂದಂತಹ ಸ್ಟೇಟ್ಮೆಂಟ್ ಇದಾಗಿರುತ್ತೆ. ಇದರಲ್ಲಿ ಬೇಸಿಕಲಿ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು, ದಟ್ ಈಸ್ ಟೆರರಿಸ್ಟ್ ಕ್ಯಾಂಪ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಭಾರತೀಯ ಸಶಸ್ತ್ರ ಪಡೆಗಳು ನಿಖರ ದಾಳಿಯನ್ನು ನಡೆಸಿದವು. ಪ್ರಿಸಿಷನ್ ಆಗಿ ಬರೀ ಅದನ್ನ ಮಾತ್ರ ಅಟ್ಯಾಕ್ ಮಾಡಬೇಕು ಅಂತ. ಅದರಲ್ಲಿ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಡೀಟೇಲ್ ಆಗಿ ಓದಿದಾಗ, ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಲಾಂಚ್ಡ್ ಆಪರೇಷನ್ ಸಿಂಧೂರ್ ಹಿಟ್ಟಿಂಗ್ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ. ನೆನಪಿನಲ್ಲಿಟ್ಕೊಳ್ಳಿ, 2016ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಇದು ಜಮ್ಮು ಅಂಡ್ POK ಅಂತ ಮೊದಲಿಗೆ ಏನಿತ್ತು, ನಾವು ಮೊದಲಿಗೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಏನ್ ನೋಡ್ತಾ ಇದ್ವು, ಅದನ್ನ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಯುನಿಫೈಡ್ ಕಾಶ್ಮೀರಿನ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ. ಯಾಕಂದ್ರೆ ಇದರಲ್ಲಿ ಎರಡು ಭಾಗಗಳಿದೆ, ಪಾಕಿಸ್ತಾನ್ ಆಕ್ಯುಪೈಡ್ ಟೆರಿಟರಿ ಆಫ್ ಲದಾಖ್ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ. ಸೊ ಆ ಒಂದು ನುವಾನ್ಸಸ್ ಅನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಟೆರರಿಸ್ಟ್ ಕ್ಯಾಂಪ್ಗಳು ಎರಡೂ ಕಡೆ ಇರುವಂತದ್ದು, ಒಂದು ಪಾಕಿಸ್ತಾನ ಮತ್ತು ದಟ್ ಈಸ್ ಇನ್ಸೈಡ್ ಆಫ್ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ಯಾವಾಗ ಟರ್ಮ್ಸ್ ಚೇಂಜ್ ಆಗುತ್ತೋ ದ ಎಂಟೈರ್ ನೆರೇಟಿವ್ ಕೂಡ ಅದೇ ರೀತಿಯಾಗಿ ಚೇಂಜ್ ಆಗುತ್ತೆ. ಫ್ರಮ್ ವೇರ್ ಟೆರರಿಸ್ಟ್ ಅಟ್ಯಾಕ್ಸ್ ಅಗೇನ್ಸ್ಟ್ ಇಂಡಿಯಾ ಹ್ಯಾವ್ ಬೀನ್ ಪ್ಲಾನ್ಡ್ ಅಂಡ್ ಡೈರೆಕ್ಟೆಡ್, ದಟ್ ಈಸ್ ಯಾವುದರಿಂದ ಭಾರತದ ಮೇಲೆ ದಾಳಿಯನ್ನ ನಡೆಸಲಾಯಿತು, ನೆಲೆಗಳ ಮೇಲೆ, ಭಾರತದ ನೆಲೆಯ ಮೇಲೆ ದಾಳಿಯನ್ನ ನಡೆಸಲಾಯಿತು. ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಲಷ್ಕರ್ ಎ ತೊಯ್ಬಾನ ಒಂದು ಆಫ್ ಶೂಟ್ ಆದಂತಹ ಒಂದು ಫ್ರಂಟ್ ಇದು. ಇವರು ಪೆಹಲ್ಗಾಮಿನ ಅಟ್ಯಾಕ್ ಆದ ಮೇಲೆ ನಾವೇ ಮಾಡಿದ್ದು ಅಂತ ಅವರು ಒಂದು ರಿಲೀಸ್ ಅನ್ನ ಮಾಡ್ತಾರೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ. ಇದರ ಪೇರೆಂಟ್ ಆರ್ಗನೈಸೇಷನ್ ಆದಂತಹ ಲಷ್ಕರ್ ಎ ತೊಯ್ಬಾ ಅವರು ಎಲ್ಲ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಅದನ್ನ ಅಫಿಷಿಯಲ್ ಆಗಿ ಶೇರ್ ಮಾಡ್ತಾರೆ. ಅಂಡ್ ಹೆನ್ಸ್ ಟೇಕಿಂಗ್ ಕ್ರೆಡಿಬಿಲಿಟಿ ಅಥವಾ ಆ ಒಂದು ಅಟ್ಯಾಕ್ಸಿನ ಬಗ್ಗೆ ಅವರು ನಾವು ಮಾಡಿದ್ದು ಅಂತ ಹೇಳೋದು. ಸೊ ದ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಓನ್ಲಿ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕ್ಯಾಂಪ್ಗಳನ್ನ ಮಾತ್ರ. ಸೊ ಸ್ವಲ್ಪ ಸಮಯದ ಹಿಂದೆ ಭಾರತದ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ಆರಂಭಿಸಿ ಭಾರತದ ವಿರುದ್ಧ ಭಯೋತ್ಪಾದಕ ದಾಳಿಗಳನ್ನು ಆಯೋಜಿಸಲಾಗಿದ್ದ, ಅಂದ್ರೆ ಹಿಂದೆ ಆಗಿರುವ ಮತ್ತು ನಿರ್ದೇಶಿಸಲಾಗಿದ್ದ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಲಾಯಿತು. ರೈಟ್, ಮುಂದೆ ನೋಡೋಣ. ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ನಮ್ಮ ಕ್ರಮಗಳು ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವರ್ ಆಕ್ಷನ್ಸ್ ಹ್ಯಾವ್ ಬೀನ್ ಫೋಕಸ್ಡ್, ಮೆಜರ್ಡ್ ಮತ್ತು ನಾನ್ ಎಸ್ಕಲೇಟರಿ. ಸೊ ಕೇಂದ್ರೀಕರಿಸಿವೆ ಅಂದ್ರೆ ಓನ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಅನ್ನ ಮಾತ್ರ ನಾವು ಅಟ್ಯಾಕ್ ಮಾಡಿರೋದು ಅಂತ, ಫೋಕಸ್ಡ್ ಆಗಿ ಮಾಡಿರೋದು. ಸೊ ಇಲ್ಲಿ ಇದನ್ನ ನೀವು ನೋಡ್ಬೋದು. ವಿಕ್ರಮ್ ಮಿಸ್ರಿ ಅವರು, ದಟ್ ಈಸ್ ಫಾರಿನ್ ಸೆಕ್ರೆಟರಿ, ಇವಾಗ ಕರೆಂಟ್ ಫಾರಿನ್ ಸೆಕ್ರೆಟರಿ, ಮುಂಚೆ ಎಸ್ ಜೈಶಂಕರ್ ಆಗಿದ್ದಾಗ ಅದೇ ಪೊಸಿಷನ್ಗೆ ಇವರು ಇರೋದು. ಫೋಕಸ್ಡ್ ಆದ್ಮೇಲೆ ಮೆಜರ್ಡ್ ಅಂದ್ರೆ ಅಳೆಯಲ್ಪಟ್ಟಿವೆ ಅಂತ. ಸೊ ಈ ಮೆಜರ್ಡ್ ಅಂದ್ರೆ ಮೀನಿಂಗು ಯಾವುದಕ್ಕೆ ಎಷ್ಟು ಉತ್ತರ ಕೊಡಬೇಕು ಅಷ್ಟೇ ಉತ್ತರ ಕೊಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚಿಗೆ ನಾವು ರಿಟರ್ನ್ ಅಥವಾ ರಿಟಾಲಿಯೇಟ್ ಮಾಡಿಲ್ಲ. ನಾನ್ ಎಸ್ಕಲೇಟರಿ ಇನ್ ನೇಚರ್ ಅಂತ ಅಂದ್ರೆ ಇದು ವಾರಿನ ಡಿಕ್ಲರೇಷನ್ ಅಲ್ಲ ಮತ್ತು ನ್ಯೂಕ್ಲಿಯರ್ ವೆಪನ್ಸ್ ಇನ್ನ ಯೂಸ್ ಮಾಡಬಾರದು ನಾವು ಮಾಡಿಲ್ಲ ಅಂತ. ಈಗ ಎಸ್ಕಲೇಷನ್ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ಟರ್ಮ್ ಎಸ್ಕಲೇಷನ್ ಅಂತ ಬಂದ್ರೆ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂತದ್ದು. ತದನಂತರದಲ್ಲಿ ನೋ ಮಿಲಿಟರಿ ಫೆಸಿಲಿಟೀಸ್ ಹ್ಯಾವ್ ಬಿನ್ ಟಾರ್ಗೆಟೆಡ್, ಯಾವುದೇ ಪಾಕಿಸ್ತಾನದ ಯಾವುದೇ ಸೇನಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿಲ್ಲ, ಓನ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಅನ್ನ ಮಾತ್ರ ಅಟ್ಯಾಕ್ ಮಾಡಿರೋದು ಅಂತ. ದಿಸ್ ಇಂಡಿಕೇಶನ್ ಇಸ್
ಯಾವುದೇ ಒಂದು ವಾರಿನ ಡಿಕ್ಲರೇಷನ್ ಇಲ್ಲಿ ಇಲ್ಲ, ಯಾಕಂದ್ರೆ ಮಿಲಿಟರಿ ಫೆಸಿಲಿಟೀಸ್ ನ ಟಾರ್ಗೆಟ್ ಮಾಡಿಲ್ಲ ಅಂತ. ಯಾವುದು ನಮ್ಮ ಕಡೆಯಿಂದ ಇಂಡಿಯಾ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ಕನ್ಸಿಡರಬಲ್ ರಿಸ್ಟ್ರೆಂಟ್ ಇನ್, ನಾವು ಸಾಕಷ್ಟು ಆಯ್ಕೆ ಮಾಡುವಲ್ಲಿ ಮತ್ತು ಕ್ರಮ ಕೈಗೊಳ್ಳುವಲ್ಲಿ ಹೆಚ್ಚಿನ ಸಂಯಮವನ್ನು ತೋರಿಸಿದ್ದೇವೆ. ವಿ ಹ್ಯಾವ್ ರೆಸ್ಟ್ರೈನ್ ಸಫಿಶಿಯಂಟ್ ರೆಸ್ಟ್ರೈನ್. ಸೆಲೆಕ್ಷನ್ ಆಫ್ ಟಾರ್ಗೆಟ್ಸ್ ಯಾವುದೆಲ್ಲ ಇದೆ 1 to 21 ಸೀರಿಯಲ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಮೆಥಡ್ ಆಫ್ ಎಕ್ಸಿಕ್ಯೂಷನ್, ಇಟ್ ಈಸ್ ನಾಟ್ ಬಾರ್ಬ್ಯಾರಿಕ್ ಮೆಥಡ್ ಆಫ್ ಎಕ್ಸಿಕ್ಯೂಷನ್, ಬಿಕಾಸ್ ಅವರು ಮಾಡಿದಂತಹ ಅಟ್ಯಾಕ್ ಟೆರರಿಸ್ಟ್ ಮಾಡಿರುವಂತದ್ದು ಇಟ್ ಈಸ್ ವೆರಿ ಬಾರ್ಬೇರಿಕ್ ಅಂತ ನಾವು ಹೇಳಬಹುದು. ರೈಟ್. ತದನಂತರದಲ್ಲಿ 8ನೇ ತಾರೀಕು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ರಿಲೀಸ್ ಆದಂತಹ ಸ್ಟೇಟ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಬಂದಂತದ್ದು, ಪಾಕಿಸ್ತಾನ್ಸ್ ಬಿಡ್ ಟು ಎಸ್ಕಲೇಟ್ ನೆಗೆಟೆಡ್. ಪಾಕಿಸ್ತಾನದ ಬಿಡ್ ಎಸ್ಕಲೇಷನ್ಗೆ, ಬಿಕಾಸ್ ನಾವು ಮಾಡಿದಂತಹ ಅಟ್ಯಾಕ್ ಟೆರರಿಸ್ಟ್ ಕ್ಯಾಂಪ್ ಮೇಲೆ, ಬಟ್ ಅವರು ಮಾಡಿರೋದು ಸಿವಿಲಿಯನ್ಸ್ ಮತ್ತು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರಿನ ಮೇಲೆ ಅಂತ ನಾವು ನೋಡಬಹುದು. ಸೊ ಪ್ರಪೋರ್ಷನೇಟ್ ರೆಸ್ಪಾನ್ಸ್ ಬೈ ಇಂಡಿಯಾ ಅಂತ ಹೇಳ್ತಿದೆ, ಭಾರತದಿಂದ ಸೂಕ್ತ ಪ್ರತ್ಯುತ್ತರ. ಇದರ ಡೀಟೇಲ್ಸ್ ಅನ್ನ ನೋಡಬೇಕು ಅಂತ ಕೇಳಿದರೆ, ಮೊದಲನೇದಾಗಿ ರೀಟರೇಟ್ ಮಾಡ್ತಾ ಇದ್ದಾರೆ, ಮುಂಚಿನ ಒಂದು ನಾವು ಫೋಕಸ್ಡ್, ಮೆಜರ್ಡ್, ನಾನ್ ಎಸ್ಕಲೇಟರಿ ಆಗಿತ್ತು, ಬಟ್ ಮತ್ತು ಪಾಕಿಸ್ತಾನದ ಯಾವುದೇ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ ಅಂತ. ಆದರೆ ತದನಂತರಲ್ಲಿ ಇಟ್ ಆಲ್ಸೋ reiterated that any attack on military targets in India will invite a suitable response ಅಂತ ನಾವು ಹೇಳಿದ್ವಿ. ಹಾಗಾಗಿ 7 ಮತ್ತು 8ನೇ ತಾರೀಕು ಮೇ ರಾತ್ರಿ ಮಧ್ಯದಲ್ಲಿ ಪಾಕಿಸ್ತಾನ attempted to engage a number of military targets in northern ಮತ್ತು ವೆಸ್ಟರ್ನ್ ಇಂಡಿಯಾ. ಉತ್ತರ ಮತ್ತು ಪಶ್ಚಿಮ ಭಾರತ ಯಾವುದೆಲ್ಲ ಜಿಲ್ಲೆಗಳು ಅಂತ ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ಬೋದು, ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತಸರ, ಕರ್ಪುತಲ ಮತ್ತು ಜಲಂಧರ್, ಲುಧಿಯಾನ, ಆದಂಪುರ್, ಭಟಿಂಡಾ, ಚಂಡೀಗಢ ಇವೆಲ್ಲವೂ ಜಿಲ್ಲೆಗಳಲ್ಲಿ ಇರುವಂತಹ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಸೊ while we did not target, they have targeted. ಹಾಗಾಗಿ these were neutralized by the integrated counter UAS grid ಮತ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಂದ ನ್ಯೂಟ್ರಲೈಸ್ ಮಾಡಿದ್ದಾರೆ. ಹೇಗೆ ಗೊತ್ತು ಅಂತ ಕೇಳಿದರೆ, ಅದರ ಡೆಬ್ರಿಸ್ ಗಳನ್ನ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದು ಪಾಕಿಸ್ತಾನದಿಂದ ಬಂದಂತದ್ದು ಅನ್ನೋದನ್ನ ಇದರಿಂದ ನಾವು ಪ್ರೂವ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ರಿಲೀಸ್ ಆಗೋದ್ರಿಂದ ಮೋಸ್ಟ್ ಟ್ರಸ್ಟೆಡ್ ಸೋರ್ಸ್ ಅಂತ ನಾವು ನೋಡಬಹುದು, ಮತ್ತು ಎಕ್ಸಾಮ್ ಗಳಲ್ಲಿ ಇದರದ ಮೈನ್ಯೂಟ್ ಡೀಟೇಲ್ಸ್ ಅನ್ನು ನಾವು ಗಮನಿಸಬೇಕು. ರೈಟ್. ಮುಂದೆ ಬರ್ತಾ ಇರುವಂತದ್ದು, ಹಾಗಾಗಿ ಟುಡೇ ಮಾರ್ನಿಂಗ್ ನಿನ್ನೆ ರಿಲೀಸ್ ಆದಂತಹ ಸ್ಟೇಟ್ಮೆಂಟ್, ಇಂಡಿಯಾ ಟಾರ್ಗೆಟೆಡ್ ಏರ್ ಡಿಫೆನ್ಸ್ ರಡಾರ್ಸ್ ಮತ್ತು ಸಿಸ್ಟಮ್ಸ್ ಎಲ್ಲಿ ಅಂದ್ರೆ ಸಾಕಷ್ಟು ಲೊಕೇಶನ್ಸ್ ಪಾಕಿಸ್ತಾನದಲ್ಲಿ. ದಟ್ ಈಸ್, ನೀವು ನಮ್ಮ ಮಿಲಿಟರಿನ ಅಟ್ಯಾಕ್ ಮಾಡಿದ್ರೆ ನಿಮ್ಮ ಏರ್ ಡಿಫೆನ್ಸ್ ರಡಾರ್ಸ್ ಮತ್ತು ಸಿಸ್ಟಮ್ಸ್ ಗಳನ್ನ ನಾವು ಇವಾಗ ಅಟ್ಯಾಕ್ ಮಾಡಿದ್ದೀವಿ. ಭಾರತದ ರೆಸ್ಪಾನ್ಸ್ ಅದೇ ಡೊಮೇನ್ ನಲ್ಲಿ ಇದ್ದು, ಯಾವ ಡೊಮೇನ್ ದಟ್ ಈಸ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತು ನೀವು ಅಟ್ಯಾಕ್ ಮಾಡಿದಂತಹ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಮತ್ತು ಅದೇ ಇಂಟೆನ್ಸಿಟಿಯಲ್ಲಿ ಇದ್ದು, ಇಟ್ ಈಸ್ ರಿಲಯಬಲಿ ಲ್ಯಾಂಡ್. ಈಗ ನೀವು ನಂಬಬಹುದು ಏನು ಅಂದ್ರೆ, ಲಾಹೋರಿನಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ. ಇದು ಒಂದು ಡಿಪ್ಲೊಮ್ಯಾಟಿಕ್ ಟರ್ಮ್. ನ್ಯೂಟ್ರಲೈಸ್ ನಾವು ಸರ್ವೇ ಸಾಮಾನ್ಯವಾಗಿ ಡೆಸ್ಟ್ರಾಯ್ ಅಂತ ಹೇಳ್ತೀವಿ, ಡಿಪ್ಲೊಮಸಿಯಲ್ಲಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಅದನ್ನ ನ್ಯೂಟ್ರಲೈಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ. ಪ್ಲಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳ್ತಾ ಇದೆ, ಪಾಕಿಸ್ತಾನ ಸಾಕಷ್ಟು ಲೈನ್ ಆಫ್ ಕಂಟ್ರೋಲಿನ ಒಂದು ಆಚೆಯಿಂದ ಅನ್ಪ್ರವೋಕ್ಡ್ ಅಂತಹ, ಅಂದ್ರೆ ನಾವು ಫೈರ್ ಮಾಡದೆ ಅವರು ಫೈರ್ ಮಾಡಿದ್ದಾರೆ, ನಾವು ಫೈರ್ ಮಾಡಿದ್ರೆ ಅದು ಪ್ರವೋಕ್ಡ್ ಫೈರಿಂಗ್ ಆಗುತ್ತೆ. ಅನ್ಪ್ರವೋಕ್ಡ್ ಫೈರಿಂಗ್ ಆ ಕಡೆಯಿಂದ ಆಗ್ತಾ ಇದೆ, ಯೂಸಿಂಗ್ ಮೋರ್ಟಾರ್ಸ್ ಮತ್ತು ಹೆವಿ ಕ್ಯಾಲಿಬರ್ ಆರ್ಟಿಲರಿ ಇನ್ ಏರಿಯಾಸ್ ಆಫ್ ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ರಜೌರಿ, ಮೇದಾರ್ ಇವೆಲ್ಲ ಸೆಕ್ಟರ್ಗಳು ಎಲ್ಲಿ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರಿನಲ್ಲಿ. ನೆನಪಿಟ್ಕೊಳ್ಳಿ, ಲೈನ್ ಆಫ್ ಕಂಟ್ರೋಲ್ ಇಲ್ಲಿದೆ. ನಮ್ಮ ಲೈನ್ ಆಫ್ ಕಂಟ್ರೋಲಿನ ಒಂದು ಏನ್ ಪಾರ್ಟ್ ಆ ಕಡೆಯಿಂದ ನಮಗೆ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇರೋದು. ಪ್ಲಸ್ ಇದರಿಂದ ನಮ್ಮ ಸಿವಿಲಿಯನ್ಸ್ಗೆ ಅಫೆಕ್ಟ್ ಆಗಿದೆ. ದೇರ್ ಆರ್ ಡಿಫರೆಂಟ್ ಲೆವೆಲ್ಸ್. ಒಂದು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್, ನೆಕ್ಸ್ಟ್ ಸಿವಿಲಿಯನ್ಸ್ಗೆ ಎಫೆಕ್ಟ್ ಆಗೋದು. ಅದರಲ್ಲಿಯೂ 3 ಮಹಿಳೆಯರು ಮತ್ತು 5 ಮಕ್ಕಳು ಇದ್ದು ಅವರು ಪಾಕಿಸ್ತಾನ್ ಫೈರಿಂಗ್ ಇಂದ ಅಫೆಕ್ಟ್ ಆಗಿದ್ದಾರೆ. ಹಿಯರ್ ಟು ಇಂಡಿಯಾ ವಾಸ್ ಕಂಪೆಲ್ಡ್ ಟು ರೆಸ್ಪಾನ್ಸ್. ಇಸ್ ನಾನ್ ಎಸ್ಕಲೇಟರಿ, ಬಟ್ ಯೆಟ್ ಫೈರ್ ಮಾಡಿದ್ದಕ್ಕೆ ರಿಟಾಲಿಯೇಟ್ ಮಾಡಲೇಬೇಕಾದ ಅವಶ್ಯಕತೆ ಇದೆ.
ಟು ಬ್ರಿಂಗ್ ಮೋರ್ಟಾರ್ ಅಂಡ್ ಆರ್ಟಿಲರಿ ಫೈರ್ ಫ್ರಮ್ ಪಾಕಿಸ್ತಾನ್ ಟು ಹಾಲ್ಟ್. ಆ ಕಡೆ ಬರುವಂತದ್ದನ್ನ ಹಾಲ್ಟ್ ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಕಮಿಟ್ಮೆಂಟ್ ಟು ನಾನ್ ಎಸ್ಕಲೇಷನ್, ಇದನ್ನ ಮುಂದಕ್ಕೆ ತಗೊಂಡು ಹೋಗದೆ, ಯಾವುದೇ ಒಂದು ವಾರ್ ಆಗದೆ, ಯಾವುದೇ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಆಗದೆ, ಬಟ್ ಇದನ್ನ ಪಾಕಿಸ್ತಾನ ಕೂಡ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಮಾತ್ರ ರಿಲೀಸ್ ಆದಂತಹ ಸ್ಟೇಟ್ಮೆಂಟ್ಸ್ ನ ವಿಶ್ಲೇಷಣೆಯನ್ನ ಮಾಡಿದ್ದೀವಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ನಮಗೆ ಗಿಂತ ಭಾರತ ಸೇನೆಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು.